ರಜನಿಗೆ ಪ್ರೀತಿಯಿಂದ ಮಮ್ಮಿ ಅಂತಾರೆ ಪತಿ ಅರುಣ್. ಕೇಳಿದವರು ಶಾಕ್. ಸಾಮಾನ್ಯವಾಗಿ ಪ್ರೀತಿಯಲ್ಲಿ ಇದ್ದಾಗ ಚಿನ್ನು, ಮುನ್ನು, ಬಂಗಾರ, ಡಾರ್ಲಿಂಗ್ ಎಂದು ಕರೆದುಕೊಳ್ಳುವುದು ಸಾಮಾನ್ಯ. ಆದರೆ ಪತ್ನಿಯನ್ನ ಅಥವಾ ಪ್ರೇಯಸಿಯನ್ನ ಮಮ್ಮಿ ಎಂದು ಕರೆಯೋದು ಎಲ್ಲಾದ್ರೂ ಕೇಳಿದ್ದೀರಾ? ಅಮೃತವರ್ಷಿಣಿ ಧಾರಾವಾಹಿಯಲ್ಲಿ ನಟಿಸಿ ಫೇಮಸ್ ಆದ ರಜನಿಗೆ ಅವರ ಪತಿ ಅರುಣ್ ಮಮ್ಮಿ ಅಂತಲೇ ಕರೆಯೋದು. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಇವರು ವಿವರಿಸಿದರು. ಅರುಣ್ ಹಾಗೂ ರಜನಿ ನವೆಂಬರ್ 10ರಂದು ವಿವಾಹ ಆಗಿದ್ದಾರೆ. ಇವರ ಮದುವೆ ಅದ್ಧೂರಿಯಾಗಿ ನಡೆದಿದೆ. ಆಪ್ತರು ಹಾಗೂ ಕುಟುಂಬದವರು ಈ ಮದುವೆಯಲ್ಲಿ ಭಾಗವಹಿಸಿದ್ರು. ಈ ವಿವಾಹದ ಬಳಿಕ ಅವರ ಮದುವೆಯ ಫೋಟೋಗಳು ವೈರಲ್ ಆಗಿವೆ. ಅದೇ ರೀತಿ ಅರುಣ್ ಹಾಗೂ ರಜನಿಯ ಹಳೆಯ ಸಂದರ್ಶನ ಕೂಡ ಗಮನ ಸೆಳೆದಿದೆ. ಇದರಲ್ಲಿ ಒಂದು ಅಚ್ಚರಿಯ ಮಾಹಿತಿ ರಿವೀಲ್ ಆಗಿದೆ. ನ್ಯೂಸೋ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅರುಣ್ ಹಾಗೂ ಅಮೃತ, ಅವನು ಹೊರಗೂ ನನ್ನ ಮಮ್ಮಿ ಎಂದೇ ಕರೆಯೋದು. ಜ್ಯೂಸ್ ಅಂಗಡಿಯಲ್ಲಿ ಜ್ಯೂಸ್ ಕುಡಿತಾ ಇದ್ವಿ, ಆಗ ಮಮ್ಮಿ ಎಂದು ಕರೆದ. ಅಲ್ಲಿದ್ದವರು ನನ್ನ ನೋಡೋಕೆ ಆರಂಭಿಸಿದ್ರು. ನಿಜವಾಗ್ಲೂ ನೀವು ಅಮ್ಮ ಮಗನ ಎಂದು ಕೇಳ್ತಾರೆ ಎಂದಿದ್ರು. ಅಮೃತ ಅರುಣ್ ಅವರು ಈಗ ಜಿಮ್ ಟ್ರೈನರ್. ಇವರ ಭೇಟಿಯಾಗಿದ್ದು ಜಿಮ್ ಅಲ್ಲಿಯೇ ಮಲ್ಲೇಶ್ವರ ಜಿಮ್ ಒಂದರಲ್ಲಿ ಅರುಣ್ ವರ್ಕೌಟ್ ಮಾಡ್ತಿದ್ರಂತೆ. ಇದೇ ಜಿಮ್ಗೆ ಅಮೃತ ಸೇರ್ಕೊಂಡ್ರು. ಆಗ ಇಬ್ಬರ ಮಧ್ಯೆ ಪರಿಚಯ ಬೆಳೆಯಿತು. ಈಗ ಅವರು ಮದುವೆ ಆಗಿದ್ದಾರೆ. ರಜನಿಗೆ ಪ್ರೀತಿಯಿಂದ ಮಮ್ಮಿ ಅಂತಾರೆ ಪತಿ ಅರುಣ್. ಕೇಳಿದವರು ಶಾಕ್. ಸಾಮಾನ್ಯವಾಗಿ ಪ್ರೀತಿಯಲ್ಲಿ ಇದ್ದಾಗ ಚಿನ್ನು, ಮುನ್ನು, ಬಂಗಾರ, ಡಾರ್ಲಿಂಗ್ ಎಂದು ಕರೆದುಕೊಳ್ಳುವುದು ಸಾಮಾನ್ಯ. ಆದರೆ ಪತ್ನಿಯನ್ನ ಅಥವಾ ಪ್ರೇಯಸಿಯನ್ನ ಮಮ್ಮಿ ಎಂದು ಕರೆಯೋದು ಎಲ್ಲಾದ್ರೂ ಕೇಳಿದ್ದೀರಾ? ಅಮೃತವರ್ಷಿಣಿ ಧಾರಾವಾಹಿಯಲ್ಲಿ ನಟಿಸಿ ಫೇಮಸ್ ಆದ ರಜನಿಗೆ ಅವರ ಪತಿ ಅರುಣ್ ಮಮ್ಮಿ ಅಂತಲೇ ಕರೆಯೋದು. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಇವರು ವಿವರಿಸಿದರು. ಅರುಣ್ ಹಾಗೂ ರಜನಿ ನವೆಂಬರ್ 10ರಂದು ವಿವಾಹ ಆಗಿದ್ದಾರೆ. ಇವರ ಮದುವೆ ಅದ್ಧೂರಿಯಾಗಿ ನಡೆದಿದೆ. ಆಪ್ತರು ಹಾಗೂ ಕುಟುಂಬದವರು ಈ ಮದುವೆಯಲ್ಲಿ ಭಾಗವಹಿಸಿದ್ರು. ಈ ವಿವಾಹದ ಬಳಿಕ ಅವರ ಮದುವೆಯ ಫೋಟೋಗಳು ವೈರಲ್ ಆಗಿವೆ. ಅದೇ ರೀತಿ ಅರುಣ್ ಹಾಗೂ ರಜನಿಯ ಹಳೆಯ ಸಂದರ್ಶನ ಕೂಡ ಗಮನ ಸೆಳೆದಿದೆ. ಇದರಲ್ಲಿ ಒಂದು ಅಚ್ಚರಿಯ ಮಾಹಿತಿ ರಿವೀಲ್ ಆಗಿದೆ. ನ್ಯೂಸೋ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅರುಣ್ ಹಾಗೂ ಅಮೃತ, ಅವನು ಹೊರಗೂ ನನ್ನ ಮಮ್ಮಿ ಎಂದೇ ಕರೆಯೋದು. ಜ್ಯೂಸ್ ಅಂಗಡಿಯಲ್ಲಿ ಜ್ಯೂಸ್ ಕುಡಿತಾ ಇದ್ವಿ, ಆಗ ಮಮ್ಮಿ ಎಂದು ಕರೆದ. ಅಲ್ಲಿದ್ದವರು ನನ್ನ ನೋಡೋಕೆ ಆರಂಭಿಸಿದ್ರು. ನಿಜವಾಗ್ಲೂ ನೀವು ಅಮ್ಮ ಮಗನ ಎಂದು ಕೇಳ್ತಾರೆ ಎಂದಿದ್ರು. ಅಮೃತ ಅರುಣ್ ಅವರು ಈಗ ಜಿಮ್ ಟ್ರೈನರ್. ಇವರ ಭೇಟಿಯಾಗಿದ್ದು ಜಿಮ್ ಅಲ್ಲಿಯೇ ಮಲ್ಲೇಶ್ವರ ಜಿಮ್ ಒಂದರಲ್ಲಿ ಅರುಣ್ ವರ್ಕೌಟ್ ಮಾಡ್ತಿದ್ರಂತೆ. ಇದೇ ಜಿಮ್ಗೆ ಅಮೃತ ಸೇರ್ಕೊಂಡ್ರು. ಆಗ ಇಬ್ಬರ ಮಧ್ಯೆ ಪರಿಚಯ ಬೆಳೆಯಿತು. ಈಗ ಅವರು ಮದುವೆ ಆಗಿದ್ದಾರೆ. ರಜನಿಗೆ ಪ್ರೀತಿಯಿಂದ ಮಮ್ಮಿ ಅಂತಾರೆ ಪತಿ ಅರುಣ್. ಕೇಳಿದವರು ಶಾಕ್. ಸಾಮಾನ್ಯವಾಗಿ ಪ್ರೀತಿಯಲ್ಲಿ ಇದ್ದಾಗ ಚಿನ್ನು, ಮುನ್ನು, ಬಂಗಾರ, ಡಾರ್ಲಿಂಗ್ ಎಂದು ಕರೆದುಕೊಳ್ಳುವುದು ಸಾಮಾನ್ಯ. ಆದರೆ ಪತ್ನಿಯನ್ನ ಅಥವಾ ಪ್ರೇಯಸಿಯನ್ನ ಮಮ್ಮಿ ಎಂದು ಕರೆಯೋದು ಎಲ್ಲಾದ್ರೂ ಕೇಳಿದ್ದೀರಾ? ಅಮೃತವರ್ಷಿಣಿ ಧಾರಾವಾಹಿಯಲ್ಲಿ ನಟಿಸಿ ಫೇಮಸ್ ಆದ ರಜನಿಗೆ ಅವರ ಪತಿ ಅರುಣ್ ಮಮ್ಮಿ ಅಂತಲೇ ಕರೆಯೋದು. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಇವರು ವಿವರಿಸಿದರು. ಅರುಣ್ ಹಾಗೂ ರಜನಿ ನವೆಂಬರ್ 10ರಂದು ವಿವಾಹ ಆಗಿದ್ದಾರೆ. ಇವರ ಮದುವೆ ಅದ್ಧೂರಿಯಾಗಿ ನಡೆದಿದೆ. ಆಪ್ತರು ಹಾಗೂ ಕುಟುಂಬದವರು ಈ ಮದುವೆಯಲ್ಲಿ ಭಾಗವಹಿಸಿದ್ರು. ಈ ವಿವಾಹದ ಬಳಿಕ ಅವರ ಮದುವೆಯ ಫೋಟೋಗಳು ವೈರಲ್ ಆಗಿವೆ. ಅದೇ ರೀತಿ ಅರುಣ್ ಹಾಗೂ ರಜನಿಯ ಹಳೆಯ ಸಂದರ್ಶನ ಕೂಡ ಗಮನ ಸೆಳೆದಿದೆ. ಇದರಲ್ಲಿ ಒಂದು ಅಚ್ಚರಿಯ ಮಾಹಿತಿ ರಿವೀಲ್ ಆಗಿದೆ. ನ್ಯೂಸೋ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅರುಣ್ ಹಾಗೂ ಅಮೃತ, ಅವನು ಹೊರಗೂ ನನ್ನ ಮಮ್ಮಿ ಎಂದೇ ಕರೆಯೋದು. ಜ್ಯೂಸ್ ಅಂಗಡಿಯಲ್ಲಿ ಜ್ಯೂಸ್ ಕುಡಿತಾ ಇದ್ವಿ, ಆಗ ಮಮ್ಮಿ ಎಂದು ಕರೆದ. ಅಲ್ಲಿದ್ದವರು ನನ್ನ ನೋಡೋಕೆ ಆರಂಭಿಸಿದ್ರು. ನಿಜವಾಗ್ಲೂ ನೀವು ಅಮ್ಮ ಮಗನ ಎಂದು ಕೇಳ್ತಾರೆ ಎಂದಿದ್ರು. ಅಮೃತ ಅರುಣ್ ಅವರು ಈಗ ಜಿಮ್ ಟ್ರೈನರ್. ಇವರ ಭೇಟಿಯಾಗಿದ್ದು ಜಿಮ್ ಅಲ್ಲಿಯೇ ಮಲ್ಲೇಶ್ವರ ಜಿಮ್ ಒಂದರಲ್ಲಿ ಅರುಣ್ ವರ್ಕೌಟ್ ಮಾಡ್ತಿದ್ರಂತೆ. ಇದೇ ಜಿಮ್ಗೆ ಅಮೃತ ಸೇರ್ಕೊಂಡ್ರು. ಆಗ ಇಬ್ಬರ ಮಧ್ಯೆ ಪರಿಚಯ ಬೆಳೆಯಿತು. ಈಗ ಅವರು ಮದುವೆ ಆಗಿದ್ದಾರೆ.